ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಒಂದು ಗಾದೆ ಮಾತಿದೆ, ಅದೇನಪ್ಪಾ ಅಂದ್ರೆ, ದಡ್ಡರ ಜೊತೆ ಸ್ವರ್ಗದಲ್ಲಿರುವುದಕ್ಕಿಂತ ಬುದ್ಧಿವಂತರ ಜೊತೆ ನರಕದಲ್ಲಿರೋದು ಲೇಸು ಅಂತ. ಖಂಡಿತವಾಗ್ಲೂ ಯಾವತ್ತಿದ್ರೂ ಬುದ್ಧಿವಂತರ ಜೊತೆ ಇರಬೇಕು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ ಎಂದಿನಂತೆ. ಗುರುಜಿ, ಇವತ್ತು ಗುರುವಾರ, ಗುರುಗಳಾದ ನೀವು ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಾ ಇದ್ದೀರಾ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ಬ್ರಹ್ಮಾಂಡ ಲೋಕದಲ್ಲಿ ನಾವೆಲ್ಲ ನೆಲೆಸಿರೋದು ಬಹಳ ಹೆಮ್ಮೆಯ ವಿಚಾರ. ನಿನ್ನೆ ತಾನೇ ನಾವುಗಳು ಆ ವಿಶೇಷವಾಗಿರ್ತಕ್ಕಂಥ ಬುಧವಾರ ಹರಿಹರ ಸ್ವರೂಪವಾಗಿರ್ತಕ್ಕಂಥ ಪರಮೇಶ್ವರ ಮತ್ತು ವಿಷ್ಣುವ ಸಂಗಮ ಕ್ಷೇತ್ರ ಅನುಗ್ರಹ ವಿಚಾರವಾಗಿ ಮಾತಾಡಿದ್ವಿ. ದಿನ ಒಂದೊಂದು ಹಬ್ಬ ಅಂತಿರ್ತೀವಿ. ಹಬ್ಬ ಇಲ್ಲದೆ ಇದ್ರೂ ಸಹ ಮಹಾವಿಷ್ಣು ಆಗಲಿ ಈಶ್ವರನಾಗಲಿ ಮಾತಾಡಬಾರ್ದು ಅಂತ ಏನಾದರೂ ಇದೆಯೇ? ಖಂಡಿತ ಇಲ್ಲ. ಅದರಿಂದ ಅಂಥ ಒಂದು ವಿಚಾರಗಳನ್ನು ಆವತ್ತಿನ ದಿವಸನೇ ಪ್ರಕಟವಾಗಿ ಭಗವಂತ ಕೃಪಾ ಕಟಾಕ್ಷ ಬುಧವಾರದಾಗಲಿ ನಿಮ್ಮೆಲ್ಲರಿಗೂ ಅಂಥೇಳಿ ಆ ಹರಿಹರ ಸಂಗಮ ಹೇಗಾಯಿತು, ಆ ಹರಿಹರ ಸಂಗಮದ ದಿನ ಹೇಗಿತ್ತು ಅನ್ನೋದು ವಿಚಾರ ತಿಳಿಸಿದ್ವಿ. ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಮಾತಾಡಬೇಕು. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮನೆ ಗೃಹ ನಿವಾಸದಲ್ಲೇ ವಾಸವಾಗಿರಬೇಕಾ, ಬೀದಿಯಲ್ಲಿ ವಾಸವಾಗಿರಬೇಕಾ, ಅಥವಾ ಯಾವುದೋ ಒಂದು ಛತ್ರಿ ಚಾಮರದ ಜೊತೆಗೆ ಇರಬೇಕಾ, ದೇವಸ್ಥಾನದ ಆಲಯದಲ್ಲಿ ಇರಬೇಕಾ? ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಭಾರತ ದೇಶದಲ್ಲಿ ಹೂಣೋದು ಯಾಕೆ, ಸುಡೋದು ಯಾಕೆ ಅನ್ನೋದು ಬಹಳ ಮುಖ್ಯ. ಇವತ್ತಿನ ದಿವಸ ಮನುಷ್ಯನ ಹೂತಾಕಿದ್ರೆ ಅವನಿಗೆ ಮನೆ ಆಶ್ರಯ ಇರುತ್ತಾ, ಸುಟ್ಟಾಕಿದ್ರೆ ಆಕಾಶಕ್ಕೆ ಹೋಗ್ತಾನ ಅನ್ನೋದು ಭಾರತ ಸಂಸ್ಕಾರದಲ್ಲೇ ಯಾಕೆ ಅನ್ನೋದು ಬಹಳ ಮುಖ್ಯ. ಇವತ್ತು ಮನೆ ಇರೋನು ಇಲ್ಲದೆ ಇರೋನು, ಜಾತಿ ಮತ ಭೇದವಿಲ್ಲದೆ ಎಷ್ಟೋ ಜನ ಬ್ರಾಹ್ಮಣೋತ್ತರು, ವಿಶೇಷವಾಗಿರ್ತಕ್ಕಂಥ ಬ್ರಾಹ್ಮಣೋತ್ತಮರು, ಅವರೆಲ್ಲ ಏನು ಮಾಡ್ತಿದ್ರು, ಅಗ್ನಿ ಪ್ರವೇಶವನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥದ್ದು ದೇಹನ ದಹನ ಅಂತ ಮಾಡ್ತಾಯಿದ್ರು. ಈ ದಹನವನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಇವತ್ತು ಜೀವಂತವಾಗಿ ಸುಟ್ಟಾಕ್ತಕ್ಕಂಥ ವಿಚಾರಗಳನ್ನು ಎಷ್ಟೋ ಸತಿ ಸಹಗಮನ ಆಗೋಯ್ತು. ಆ ಸತಿ ಸಹಗಮನ ಯಾವಾಗಾಯಿತು ಅಂದರೆ, ಗಂಡ ಸತ್ತೋದ ತಕ್ಷಣ ಆ ಸತಿ ಸಾವಿತ್ರಿ ಇದ್ದ ಹಾಗೆ ಅವಳಷ್ಟು ವಿಶೇಷವಾಗಿರ್ತಕ್ಕಂಥ ಪತಿವ್ರತ ಜೀವನ ಇನ್ನು ಗಂಡ ಇಲ್ಲದ್ರೆ ನನಗೂ ಇನ್ಯಾರೂ ಇಲ್ಲ, ನಾನು ಹೊರಟೋಗ್ಬೇಕು ಅಂತ ಸಹಗಮನ. ಅವಳ ಜೊತೆಗೆ ಅದೇ ಹೆಣವನ್ನು ಸುಟ್ಟು ಆ ಹೆಣದ ಮೇಲೆ ವಿಶೇಷವಾಗಿ ಆ ಸೌದೆಗಳ ಮೇಲೆ ಇನ್ನಷ್ಟು ರಾಶಿ ಸೌದೆಗಳನ್ನು ಹಾಕಿ ತಾನು ಕೂತ್ಕೊಂಡ್ಬಿಡೋಳು, ತನ್ನ ದೇಹವನ್ನು ಭಗವಂತನ ಕೃಪಾಕಟಾಕ್ಷಗೆ ಅರ್ಪಿಸ್ಬಿಡೋಳು. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ನಾವು ಹುಟ್ಟಿರೋದು ನಿಜಕ್ಕೂ ಸಂಕೀರ್ತನ ಅಂದರೆ ಒಂದು ರಾಗ ತಾಳ ಪಲ್ಲವಿ ಅಂತಕ್ಕಂಥ ವಿಚಾರ ಎಷ್ಟು ಚೆನ್ನಾಗಿರುತ್ತೋ, ಶ್ರುತಿ ಇಲ್ಲದೆ ಇರತಕ್ಕಂಥದ್ದು ಯಾವುದಾದ್ರೂ ಒಂದು ವೀಣೆ ಇರುತ್ತಾ? ಇರೋದಿಲ್ಲ. ಯಾವುದಾದ್ರು ತಬಲ ಇರುತ್ತಾ? ಇಲ್ಲ. ಎಲ್ಲವನ್ನೂ ಸೇರ್ಪಡಿಸ್ಬೇಕು. ಹಾಗೆ ಜೀವನನೂ ಪ್ರತಿಯೊಬ್ಬರಲ್ಲೂ ಸೇರ್ಪಡಿಸ್ಕೊಂಡೇ ಜೀವನವನ್ನು ಮಾಡಬೇಕು. ಗಂಡ ಸರಿ ಇಲ್ಲ ಅಂತ ಹೆಂಡತಿ ಸುಮ್ಮನೆ ಕೂತ್ಕೊಂಡ್ರೆ ಸರಿಪಡಿಸ್ಕೋಬೋದು, ಟ್ಯೂನ್ ಮಾಡಬೇಕು. ಅದೇ ಗಂಡ ಸರಿ ಇಲ್ಲ ಅಂತ ಹೆಂಡತಿ ಸರಿಪಡಿಸ್ಬೇಕಾದ್ರೆ, ಹೆಂಡತಿ ಸರಿ ಇಲ್ಲ ಅಂದ್ರೂ ಗಂಡ ಕೂಡ ಸರಿಪಡಿಸ್ಬೋದು. ಜೀವನದಲ್ಲಿ ಒಬ್ರಿಗೊಬ್ರು ಟ್ಯೂನಿಂಗ್ ಮಾಡ್ಕೋಬೇಕಾದ್ರೆ ಆ ಜೀವನ ಪ್ರತಿಯೊಂದಕ್ಕೂ ಮುಖ್ಯ. ಇವಾಗ ನೀವು ಕೂತಿದ್ದೀವಿ, ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ಜಾಗದಲ್ಲಿ ನಾವು ಕೂತಿದ್ರೂ ಸಹ ಭಗವಂತ ಇದ್ದಾನೆ. ಅಂದರೆ ಹೇಗಿದ್ದಾನೆ ನೀವು ನೋಡ್ಬೋದು. ಯಾವುದೋ ಒಂದು ಹಾಡು ಕೇಳ್ತಾ ಇದ್ದೀವಿ, ಇವತ್ತು ರೇಡಿಯೋ ಹೋಗ್ತಾ ಇದೆ, ಆದರೆ ನಾವು ಟ್ಯೂನಿಂಗ್ ಮಾಡ್ಕೊಂಡೇ ನಮಗೆ ಕೇಳ್ತಾ ಇಲ್ಲ ಅಷ್ಟೇ. ಗಾಳಿಯಲ್ಲಿ ಹರಿದಾಡ್ತಾ ಇದೆ, ಆ ತಂತಿಗಳು ಹರಿದಾಡ್ತಾ ಇದೆ. ಉಪಯೋಗಿಸ್ಕೊಂಡ್ರೆ ಮಾತ್ರ ನಮ್ಮದು, ಉಪಯೋಗಿಸ್ಕೊಳ್ದೇ ಇದ್ರೆ ನಮ್ಮದಲ್ಲ. ಆದರೆ ಇರೋದು ಗ್ಯಾರಂಟಿ. ಹಾಗೆ ಫ್ಯಾನನ್ನು ನಾವು ಹಾಕಿದ್ರೇ ಗಾಳಿ ಬರೋದು. ಅದ್ರ ಪಾಡ್ಗದಿದ್ದರೆ ಅದ್ರ ಪಾಡ್ಗದಿರುತ್ತೆ, ನಮ್ಮ ಪಾಡ್ಗೆ ನಾವು ಕೂತ್ಕೋಬೇಕು. ಪ್ರತಿಯೊಂದನ್ನು ಉಪಯೋಗಿಸ್ಕೋಬೇಕು. ಅದಕ್ಕೆ ಅವನು ಬುದ್ಧಿಜೀವಿ ಅಂತ ಹೇಳಿ ಈಗ ತಾನೇ ದಿವ್ಯ ಹೇಳಿದಾಗ, ಬುದ್ಧಿಜೀವಿ ಆಗಿರ್ತಕ್ಕಂಥವನು ಉಪಯೋಗಿಸ್ಕೊಳ್ಳೋವಂಥವನಾಗ್ತಾನೆ, ದಡ್ ಶಿಖಾಮಣಿ ಹಾಗೆ ಬಿಟ್ಬಿಡ್ತಾನೆ. ನೀವೆಲ್ಲರೂ ಬುದ್ಧಿವಂತರಾಗೋಕ್ಕೆ ಪ್ರಯತ್ನ ಪಡಿ. ಯಾತಕ್ಕೆ ಅಂದರೆ ಜೀವನದಲ್ಲಿ ಭಗವಂತ ಇದ್ದಾನೆ, ಉಪಯೋಗಿಸ್ಕೊಳ್ಳೋಣ. ಯಾವ್ಯಾವ ರೀತಿ ಇದ್ದಾನೋ ಉಪಯೋಗಿಸ್ಕೊಳ್ಳೋಣ. ಅವನು ಕೊಟ್ಟಿರೋ ಪ್ರಕೃತಿಯೆಲ್ಲ ನಮ್ಮದೇ, ಎಲ್ಲವೂ ವಿಚಾರವೂ ನಮ್ಮದೇ, ನಾವು ಉಪಯೋಗಿಸ್ಕೋಬೇಕು. ಆದರೆ ಉಪಯೋಗಿಸ್ಕೊಂಡ್ರೆ ಸರಿಯಾಗಿ ಉಪಯೋಗಿಸ್ಕೋಬೇಕು, ಸರಿ ತಿದ್ದುಪಡಿಸಿ ಉಪಯೋಗಿಸ್ಕೋಬೇಕು. ಇದು ಜೀವನ. ಅದಕ್ಕೆ ಇವತ್ತಿನ ವಿಶೇಷ ಏನು ಅಂದರೆ, ಮನೆ ಇದ್ದು ಜೀವನ ಮಾಡಬೇಕಾ, ಮನೆ ಇಲ್ಲದೆ ಜೀವನ ಮಾಡಬೇಕಾ ಅನ್ನೋ ಎಷ್ಟೋ ಜನಕ್ಕೆ ಪ್ರಶ್ನೆ. ಕೋಟ್ಯಾಂತರ ಜನಕ್ಕೆ ಯಾಕೆ ಈ ಬಾಧೆ? ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಹೂಣಿರ್ತಕ್ಕಂಥ ವಿಚಾರ ಸತ್ಯನ, ಸುಟ್ಟಿರ್ತಕ್ಕಂಥ ವಿಚಾರ ಸತ್ಯನ. ನೀವು ಸುಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ. ಸುಟ್ಟಾಗ ಕಾಯ್ತಾ ಇದ್ದ ಮನುಷ್ಯ ಇವತ್ತು ಸುಟ್ಟಾಕ್ತೀರ.
ಸುಟ್ಟಾಕಿದ ತಕ್ಷಣಕ್ಕೆ ಅವನು ಬರ್ತಾನೆ, ಇವನು ಬರ್ತಾನೆ. ಅವನು ಏನು ಹೇಳ್ತಾನೆ, 1.5 ಗಳಿಗೆಯಲ್ಲಿ ಸುಟ್ಟಾಕಬೇಕು ಅಂತ ಹೇಳುತ್ತೆ. ಸತ್ತ 1.5 ಗಳಿಗೆಯಲ್ಲಿ ಆಗಲ್ಲ. ಮಗಳೆಲ್ಲೋ ವಿದೇಶದಲ್ಲಿದ್ದಾಳೆ, ಯಾವುದೋ ಬೇರೆ ಊರಿದ್ದಾಳೆ, ಅವಳು ಬರಬೇಕು ಅಥವಾ ಮಗ ಬರಬೇಕು, ಅದು ನೋಡಬೇಕು. ಹೆಣವನ್ನು ನೋಡೋವರೆಗೂ ದಯವಿಟ್ಟು ಇರಲಿ ಅಂತಾನೆ. ಸರಿ ಆಯಿತು, ಒಂದು ಕೆಲಸ ಮಾಡೋಣ, ಅವ್ರು ಬೇಗ ಬಂದ್ಬಿಡ್ಬೋದು ಪಕ್ಕದ ಊರವ್ರಿಗಿಂದರೆ ಒಂದು 4 ಗಂಟೆ ಕಾಲ ಮುಂದೆ ತಳ್ಳೋಣ. ಸರಿ, 1.5 ಗಂಟೆ ಕಾಲ, 1.5 ಗಂಟೆ ಕಾಲ, 1.5 ಗಂಟೆ ಕಾಲ, ಆ ರೀತಿ 4 ಬಾರಿ ಮಾಡ್ತಾರೆ. 1.5 hour, 1.5 hour, 1.5 hour ಎಷ್ಟಾಯಿತು? 4.5 hours, ಅಂದರೆ 4.5 ಗಳಿಗೆ ಕಾಲ ಅಟ್ಲೀಸ್ಟ್ ಆಗಲಿ ಅಂತ. ಸರಿ, ಒಂದು ದಿವಸವಲ್ಲ, 1.5 ದಿನದ ಕಾಲ ಅಂತ ಮಾಡಿಟ್ಬಿಟ್ರು. ವಿದೇಶದಿಂದ ಅಕಸ್ಮಾತ್ ಬರೋ ಆಗಿದ್ರೆ 1.5 ದಿನದ ಕಾಲ. ಸರಿ ಆಯಿತು, ಸರಿ 1.5 ದಿನಗಳ ಕಾಲ ಆಯಿತು. ಆದರೆ ಭೂಮಿಯಲ್ಲಿ ಹೂಣಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೋ ಮೂಳೆ ಮಾಂಸಗಳನ್ನು ಎಲ್ಲ ಪ್ರಾಣಿಗಳು ಬೇಗ ತಿಂದು ಹಾಕುತ್ತೆ. ಬೇಗ ತಿಂದು ಹಾಕಬೇಕು ಅನ್ನೋದಕ್ಕೆ ಸಾಧ್ಯವಿಲ್ಲ. ಬ್ರಾಹ್ಮಣರ ದೇಹ ಮಾಂಸ ತಿಂದೇ ಇರತಕ್ಕಂಥ ದೇಹ. ಆ ದೇಹ ಬೇಗ ದಹನವಾಗೋಗುತ್ತೆ, ಬೇಗ ಕರಗೋಗುತ್ತೆ. ಅಂಥ ದೇಹವನ್ನು ಸುಟ್ಟು ಹಾಕೋದು ಲೇಸು. ಅದಕ್ಕೋಸ್ಕರ ಬೇಗ ಸುಟ್ಟು ಹಾಕ್ತಿದ್ರು. ಅದೇ ಹೂಣ್ತಕ್ಕಂಥವ್ರಿಗೆ ಎಷ್ಟೋ ಜನ ಮಾಂಸಾಹಾರಿಗಳು, ಮಾಂಸಭಕ್ಷಕರು ಎಷ್ಟೋ ಜನ ಇರೋದ್ರಿಂದ ಅವ್ರನ್ನ ಭೂಮಿಯಲ್ಲಿ ಹೂಣ್ತಾ ಇದ್ದಿದ್ದು ವಿಚಾರ. ಏನಕ್ಕೆ ಹೂಣ್ತಾ ಇದ್ರು? ಅದನ್ನು ಎಷ್ಟೋ ಜನಕ್ಕೆ ಹಂಚ್ತಕ್ಕಂಥ ವಿಚಾರ ಇರ್ತಿತ್ತು. ಮಾಂಸ ಪಿಂಡಗಳನ್ನು ಭೂಲೋಕದಲ್ಲಿ ಹಂಚಬೇಕಾ ಬೇಡವಾ, ಸತ್ಯನಾ ನಿಜನಾ ಅನ್ನೋ ರೀತಿ ಇತ್ತು. ದೇಹವನ್ನು ಕ್ರಿಮಿ ಕೀಟ ಜೀವ ಮರರಾಶಿಗಳು ಕೂಡ ಆ ದೇಹವನ್ನು ಅಪೇಕ್ಷೆ ಮಾಡಿ ತಿಂದುಬಿಡ್ತಿತ್ತು. ಅದಕ್ಕೆ ಆಹಾರಗಳು ಎಲ್ಲಿರ್ತಿತ್ತು? ಸ್ಮಶಾನದಲ್ಲಿ. ಅದಕ್ಕೆ ಸ್ಮಶಾನ ಅನ್ನೋದು ಇರಲಿಲ್ಲ, ಒಂದು ಸ್ಥಳ ಅಂತ ಇರ್ತಿತ್ತೆ ಹೊರತು ಆ ಸ್ಥಳವನ್ನು ಎಲ್ಲರೂ ಸೇರಿ ನಮ್ಮ ಪಂಗಡ ಅಂತಿರಲಿ ಅಂಥೇಳಿ ಒಂದಷ್ಟು ಜನ ಸ್ಮಶಾನ ಮಾಡಿಕೊಂಡ್ರು. ಅದಕ್ಕೆ ಶ್ರೀ ವೈಷ್ಣವ ಸ್ಮಶಾನ, ಸರಿ ಶೈವ ಸ್ಮಶಾನ, ಹೀಗೆ ಒಬ್ಬೊಬ್ಬರೇ ಒಂದೊಂದು ಮಾಡ್ಕೊತಾ ಬಂದರು. ಆ ರೀತಿಯಾಗಿ ಸ್ಮಶಾನಗಳನ್ನು ಮಾಡಿಕೊಂಡ್ರೆ ಹೊರತು, ಭೂತ ಪ್ರೇತ ಪಿಶಾಚಗಳನ್ನ ಆಹ್ವಾನ ಮಾಡಿದ್ರೆ ಹೊರತು ನಿಜ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮೋಕ್ಷವನ್ನು ಅಪೇಕ್ಷೆ ಪಟ್ನ. ಅಗ್ನಿಯಲ್ಲಿ ಹಾಕಿದ್ದ ಪ್ರತಿಯೊಂದು ದೇಹನೋ ಮೋಕ್ಷಕ್ಕೆ ಹೋಗಿದೆ, ಸತ್ಯ. ಇಲ್ಲದಿದ್ದೇನಾಗತ್ತೆ ಗೊತ್ತಾ? ಹೂಣಿದ ಪಕ್ಷದಲ್ಲಿ ತಾನು ತನ್ನ ದೇಹವನ್ನು ಮತ್ತೆ ಸ್ಪರ್ಶ ಮಾಡಿ ವಾಪಸ್ ಬರಬೇಕು ಅಂತ ಪ್ರಯತ್ನ ಪಡ್ತಿರುತ್ತೆ. ಆಕ್ಸಿಡೆಂಟ್ ಆಗಿರುತ್ತೆ, ಅಲ್ಲೇ ಕೂತಿರುತ್ತೆ, ಕೂತಿದ್ದಾಗ ವಾಪಸ್ ಬರೋಕ್ಕೆ ಪ್ರಯತ್ನ ಪಡುತ್ತೆ. ಇದು ಬರೋಕ್ಕೆ ಪ್ರಯತ್ನ ಪಡುವಾಗ ನಾವೇನು ಮಾಡಬೇಕು? ಬೇಡ, ಹೊರಟುಬಿಡು. ಯಾಕೆಂದರೆ ನೀವು ಸಾಧಾರಣದವರು ಕೂತಿರ್ತೀರ, ಒಂದು ತಿಂಡಿ ತೀರ್ತಾನೆ ಕೊಟ್ಟಿರ್ತೀನಿ, 4 ವಿಧವಾದ ತಿಂಡಿ ಕೊಟ್ಟಿರ್ತೀನಿ, ಅದು ಖಾಲಿ ಆಗೋವರೆಗೂ ತಿನ್ನಣ್ವಾ ಅನ್ನತ್ತೆ. ಖಾಲಿ ಆಗೋದ್ಮೇಲೆ ಮುಗ್ದೋಯ್ತಾ ಅಂತ ಸುಮ್ಮನೆ ಬಿಡ್ತೀವಿ. ದೇಹನೂ ಹಾಗೆ. ಆ ದೇಹವನ್ನು ಮೇಲ್ಭಾಗದಿಂದ ಬೇರೆ ಪ್ರೇತಗಳು, ಬೇರೆ ರಾಹುಗಳು, ಬೇರೆ ಗಾಳಿಗಳು ಇದರೊಳಗೆ ಸೇರೋಣ ಅಂತಿರ್ತಾರೆ. ಅಗ್ನಿ ದಾನ ಆಗಿಬಿಟ್ರೆ ಮುಗಿದೋದ ಕತೆ. ಅದಕ್ಕೋಸ್ಕರ ನಾವು ಎಲ್ಲರೂ ದೇವರ ಹತ್ರ ಹೋಗಬೇಕು ಅಂದರೆ ಖಂಡಿತವಾಗ್ಲೂ ಅಗ್ನಿದಹನ ಮಾಡಿ. ಎಲ್ಲ ವೀಕ್ಷಕರಿಗೂ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ನಮ್ಮ ಶಾಸ್ತ್ರ, ನಮ್ಮ ಸಂಪ್ರದಾಯ, ನಮ್ಮ ಅಜ್ಜಿ ಕಾಲದಿಂದ ಹಿಂಗೆ ಬಂತು, ಅದನ್ನೆಲ್ಲ ಬಿಟ್ಟು ಬಿಸಾಕಿ ಇವತ್ತಿನ ದಿವಸ ಏನು ಹೇಳ್ತಾರೆ ಅಂದರೆ, ಮಾರ್ಚರಿ ಅಂದರೆ ಹೆಣವನ್ನು ಸುಡೋ ಜಾಗ ಏನಿದೆ ಸ್ಮಶಾನದಲ್ಲಿ, ಎಲೆಕ್ಟ್ರಿಕ್ ಮಿಷಿನು, ಇನ್ಮೇಲೆ ಕರೆಂಟ್ ಇಲ್ಲದೆ ಏನು ಮಾಡ್ತೀರಾ? ಸೌದೆ ಗಟ್ಟಿ. ಸೌದೆ ಇಲ್ಲದೆ ಇದ್ದ ಪಕ್ಷದಲ್ಲಿ ಏನು ಹೇಳ್ತಾರೆ ಗೊತ್ತಾ? 1,000 ಹೆಣವನ್ನು 10,000 ಹೆಣವನ್ನು ಸುಡ್ಬೋದು. 1,000 ಹೆಣವನ್ನು ಸುಟ್ಟಾಗ ಆ ಜಾಗವನ್ನು ಮತ್ತೆ ಪುನರ್ಚೇತನ ಮಾಡಬೇಕಂದ್ರೆ ಸುಟ್ಟು ಅದನ್ನು ತಿರುಗಿ ಮತ್ತೆ ಸಿಮೆಂಟ್ ಎಲ್ಲ ಹಾಕಬೇಕು. ಮಿಷಿನಲ್ಲಿ ಸುಟ್ಟರೆ 10,000 ಹೆಣ ಒಂದ್ಸಲಿ ಮಷಿನ್ ಸುಡುತ್ತಂತ ಅಷ್ಟೇ. 10,000 ಹೆಣ ಆದ ತಕ್ಷಣ ಮಿಷಿನ್ ಚೇಂಜ್ ಮಾಡಬೇಕು. ಯಾಕೆಂದರೆ ತಲೆ ಭಾಗದಿಂದ ಹಾಗೇ ಮೆದುಳು ಬಂದು ಸೋರ್ಕೊಂಡಿರುತ್ತೆ, ಕೂದಲೆಲ್ಲ ಬಿದ್ದೋಗಿರುತ್ತೆ, ಉಗುರುಗಳೆಲ್ಲ ಬಿದ್ದೋಗಿರುತ್ತೆ, ದೇಹದ ಚರ್ಮವೆಲ್ಲ ಮೆತ್ಕೊಂಡು ಆ ಮಿಷಿನ್ಗೆ ಬೇರೆದೆಲ್ಲ ಕರಗ್ತಾ ಇರಲ್ಲ. ಉಷ್ಣಾಂಶ ಹೆಚ್ಚಾಗಿರ್ತಕ್ಕಂಥ ವಿಚಾರ ಎಲ್ಲಿರುತ್ತೆ? ದೇಹವೆಲ್ಲ ಆಗಿರುತ್ತೆ. ಆ ಕಾಲದಲ್ಲಿ ಏನು ಮಾಡೋರು? ಭಯ ಪಡೋರು. ಏನಂದರೆ ಅಗ್ನಿಗೆ ಹತ್ತನ ಹೀಗೆ ಎದ್ದು ಕೂತ್ಕೊಂಡ್ಬಿಡೋದು, ಬದುಕಿದಾನ ಸತ್ತಿದ ಗೊತ್ತಿಲ್ಲ, ಸ್ವಲ್ಪ ವೆಯ್ಟ್. ಅದಕ್ಕೆ ಏನು ಮಾಡೋದು? 1.5 ಗಳಿಗೆ ಇಡೀ ದೇಹವನ್ನು ಅನ್ನೋರು. ಆ ಕಾರ್ಯ ಅಂತ್ಯಕ್ರಿಯೆ ಎಲ್ಲ ಆಗೋದ ಮೇಲೆ ದಹನವನ್ನು ಮಾಡಿ ಅಂತ. ನೀವಾಗತ್ತಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಂಥವರಿಗೆ ಅನಾಶ್ರಯ ಅಂತಕ್ಕಂಥವ್ರಿಗೆ, ಯಾರ್ಯಾರಿಗೆ ನಿಜವಾಗ್ಲೂ ಮನೆ ಜೀವನದಲ್ಲಿ ಇಲ್ವೋ ಅಂಥವ್ರಿಗೆಲ್ಲ ದಹನವಾಗುತ್ತೆ. ಯಾರ್ಯಾರಿಗೆ ಮನೆಗಳಿದೆಯೋ ಅವ್ರಿಗೆಲ್ಲ ಮೃತ್ಯು ಸ್ಥಾನ, ಮೋಕ್ಷವಿಲ್ಲ. ಹೇಗೆ ಅಂತ ತಿಳ್ಕೊಬೇಕಾ? ಕಾಯ್ತಾ ಇರಿ, ಬಂದೆ.